ಓಂ ಶಾಂತಿ. ವಾಣಿ ಡೇಟು 27/11/2025. ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ ದಾದಾ ಮಧುಬನ ಮಧುರ ಮಕ್ಕಳೇ, ಓಂ ಶಾಂತಿ. ಮಧುರ ಮಕ್ಕಳೇ, ತಂದೆಯು ಏನನ್ನು ಓದಿಸುತ್ತಾರೆಯೋ ಅದನ್ನು ಚೆನ್ನಾಗಿ ಓದಿರಿ. ಆಗ 21 ಜನ್ಮಗಳಿಗಾಗಿ ಆದಾಯದ ಮೂಲವಾಗಿ ಬಿಡುವುದು. ಸದಾ ಸುಖಿಯಾಗಿ ಬಿಡುತ್ತೀರಿ. ಪ್ರಶ್ನೆ: ನೀವು ಮಕ್ಕಳ ಅತೀಂದ್ರಿಯ ಸುಖದ ಗಾಯನ ಏಕೆ ಇದೆ? ಉತ್ತರ: ಏಕೆಂದರೆ ನೀವು ಮಕ್ಕಳೇ ಈ ಸಮಯದಲ್ಲಿ ತಂದೆಯನ್ನು ಅರಿತುಕೊಂಡಿದ್ದೀರಿ. ನೀವೇ ತಂದೆಯ ಮೂಲಕ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ಅರಿತಿದ್ದೀರಿ. ನೀವೀಗ ಸಂಗಮಯುಗದಲ್ಲಿ ಬೇಹದ್ದಿನಲ್ಲಿ ನಿಂತಿದ್ದೀರಿ. ನಿಮಗೆ ತಿಳಿದಿದೆ, ನಾವೀಗ ಈ ಉಪ್ಪು ನೀರಿನ ಕಣಿವೆಯಿಂದ ಅಮೃತದ ಕಡೆಗೆ ಹೋಗುತ್ತಿದ್ದೇವೆ. ನಮಗೆ ಸ್ವಯಂ ಭಗವಂತನೇ ಓದಿಸುತ್ತಿದ್ದಾರೆ. ಈ ಖುಷಿಯು ಬ್ರಾಹ್ಮಣರಿಗೆ ಇರುತ್ತದೆ. ಆದ್ದರಿಂದ ನಿಮ್ಮದೇ ಅತೀಂದ್ರಿಯ ಸುಖದ ಗಾಯನವಿದೆ. ಧಾರಣೆಗಾಗಿ ಮುಖ್ಯ ಸಾರ: ನಾವು ಈಶ್ವರಿಯ ವಿದ್ಯಾರ್ಥಿಗಳಾಗಿದ್ದೇವೆ. ಆದ್ದರಿಂದ ವಿದ್ಯೆಯ ನಶೆಯೂ ಇರಬೇಕು, ಜೊತೆಗೆ ನಡವಳಿಕೆ ಪ್ರತಿ ಗಮನವೂ ಇರಬೇಕು. ಒಂದು ದಿನವೂ ವಿದ್ಯಾಭ್ಯಾಸವನ್ನು ತಪ್ಪಿಸಬಾರದು. ತಡವಾಗಿ ತರಗತಿಗೆ ಬಂದು ಶಿಕ್ಷಕರಿಗೆ ಅಗೌರವ ಮಾಡಬಾರದು. ಎರಡನೇದು, ಈ ವಿಕಾರಿ ಚೀಚಿ ಪ್ರಪಂಚದೊಂದಿಗೆ ತಿರಸ್ಕಾರವನ್ನು ನೀಡಬೇಕು. ತಂದೆಯ ನೆನಪಿನಿಂದ ತಮ್ಮನ್ನು ಪವಿತ್ರ ಸತೋಪ್ರಧಾನರನ್ನಾಗಿ ಮಾಡಿಕೊಳ್ಳುವ ಪುರುಷಾರ್ಥ ಮಾಡಬೇಕು. ಸದಾ ಖುಷಿ ಹರ್ಷಿತಮುಖಿಯಾಗಿರಬೇಕು. ವರದಾನ: ಭರವಸಾಹೀನರಲ್ಲಿಯೂ ಸಹ ಭರವಸೆಯ ಆಶಾಕಿರಣವನ್ನು ಹುಟ್ಟು ಹಾಕುವಂತಹ ಸತ್ಯ ಪರೋಪಕಾರಿ ಸಂತುಷ್ಟಮಣಿ ಭವ. ತ್ರಿಕಾಲದರ್ಶಿಗಳಾಗಿ ಎಲ್ಲ ಆತ್ಮರ ಬಲಹೀನತೆಗಳನ್ನು ಕಂಡುಹಿಡಿಯುತ್ತಾ ಅವರ ಬಲಹೀನತೆಯನ್ನು ಸ್ವಯಂನಲ್ಲಿ ಧಾರಣೆ ಮಾಡುವ ಅಥವಾ ವರ್ಣನೆ ಮಾಡುವುದಕ್ಕೆ ಬದಲಾಗಿ ಬಲಹೀನತೆಯ ರೂಪಿ ಮುಳ್ಳನ್ನು ಕಲ್ಯಾಣಕಾರಿ ಸ್ವರೂಪದಿಂದ ಸಮಾಪ್ತಿ ಮಾಡಿಬಿಡಬೇಕು. ಮುಳ್ಳನ್ನು ಹೂವನ್ನಾಗಿ ಮಾಡಬೇಕು. ಸ್ವಯಂ ಸಹ ಸಂತುಷ್ಟಮಣಿಯ ಸಮಾನ ಸಂತುಷ್ಟರಾಗಿರಬೇಕು ಮತ್ತು ಸರ್ವರನ್ನು ಸಂತುಷ್ಟ ಮಾಡಬೇಕು. ಯಾರ ಪ್ರತಿ ಎಲ್ಲರೂ ನಿರಾಶೆ ತೋರಿಸಿದರೂ ಇಂತಹ ವ್ಯಕ್ತಿ ಅಥವಾ ಇಂತಹ ಸ್ಥಿತಿಯಲ್ಲಿ ಸದಾಕಾಲಕ್ಕಾಗಿ ಆಶಾದೀಪವನ್ನು ಬೆಳಗಿಸಬೇಕು. ಅರ್ಥಾತ್ ಹೃದಯ ವಿದೀರ್ಣರನ್ನು ಸಹ ಶಕ್ತಿಶಾಲಿಗಳನ್ನಾಗಿ ಮಾಡಬೇಕು. ಇಂತಹ ಶ್ರೇಷ್ಠ ಕರ್ತವ್ಯ ನಡೆಯುತ್ತಿದ್ದಲ್ಲಿ ಪರೋಪಕಾರಿ ಸಂತುಷ್ಟಮಣಿಯ ವರದಾನ ಪ್ರಾಪ್ತಿಯಾಗಿ ಬಿಡುವುದು. ಸ್ಲೋಗನ್: ಪರೀಕ್ಷೆಯ ಸಮಯದಲ್ಲಿ ಪ್ರತಿಜ್ಞೆ ನೆನಪಿಗೆ ಬರಬೇಕು, ಆಗ ಪ್ರತ್ಯಕ್ಷತೆ ಆಗುವುದು. ಅವ್ಯಕ್ತ ಸೂಚನೆ: ಅಶರೀರಿ ಅಥವಾ ವಿದೇಹಿ ಸ್ಥಿತಿ ಅಭ್ಯಾಸ ಹೆಚ್ಚಿಸಿ. ಇಡೀ ದಿನದಲ್ಲಿ ಮಧ್ಯೆ ಮಧ್ಯೆ ಒಂದು ಕ್ಷಣ ಸಿಕ್ಕಿದರೂ ಮತ್ತೆ ಮತ್ತೆ ಈ ವಿದೇಹಿ ಆಗುವ ಅಭ್ಯಾಸ ಮಾಡುತ್ತಾ ಇರಿ. 2-4 ಸೆಕೆಂಡು ತೆಗೆದು ಸಹ ಅಭ್ಯಾಸ ಮಾಡಿ. ಇದರಿಂದ ಬಹಳ ಸಹಯೋಗ ಸಿಗುವುದು. ಇಲ್ಲವಾದರೆ ಇಡೀ ದಿನ ಬುದ್ಧಿ ನಡೆಯುತ್ತಾ ಇರುತ್ತದೆ. ವಿದೇಹಿಯಾಗುವುದರಲ್ಲಿ ಸಮಯ ಹಿಡಿಯುತ್ತದೆ ಹಾಗೂ ಅಭ್ಯಾಸ ಇರುತ್ತದೆ ಎಂದರೆ ಯಾವಾಗ ಬೇಕು ಅದೇ ಸಮಯ ವಿದೇಹಿಯಾಗಿ ಹೋಗುವಿರಿ. ಏಕೆಂದರೆ ಅಂತ್ಯದಲ್ಲಿ ಎಲ್ಲವೂ ಇದ್ದಕ್ಕಿದ್ದಂತೆ ಆಗುತ್ತದೆ. ಇದ್ದಕ್ಕಿದ್ದಂತೆ ನಡೆಯುವ ಪರೀಕ್ಷೆಯಲ್ಲಿ ಈ ವಿದೇಹಿ ಅಭ್ಯಾಸ ಬಹಳ ಅವಶ್ಯಕವಾಗಿದೆ. ಓಂ ಶಾಂತಿ.